ಎಲ್ಲಿ ಬರ್ದಿದ್ದೀನಿ ಅದನ್ನ? ಇವತ್ತೆಲ್ಲದರಲ್ಲೂ ಎಲ್ಲ ಪೇಪರ್ಲು ಬಂದಿದೆ, ಟಿವಿಗಳು. ಮನ್ರೇಗಾದಿಂದಲೂ ಕೂಡ ಸರ್ಕಾರಕ್ಕೆ ಮತ್ತೆ ಅದು ಹೇಳ್ಬಿಟ್ಬಿಟ್ಟು ಅದು ಅದನ್ನೇ ಹೇಳ್ತಾ ಇರೋದು, ಅದನ್ನ ಕೇಳ್ತಾ ಇದ್ದೀವಿ. ಅಲ್ಲಲ್ಲ ನಾನು ಕೇಳ್ತಾ ಇದ್ದೀನಿ ನೋಡ್ರಿ, ಪಾಸಿಟಿವ್ ಆಗಿ ಇರೋದು ಬೇರೆ ಪ್ರಶ್ನೆ, ಇವ್ರು ಕೇಳೋ ಪ್ರಶ್ನೆ ಇದೆಯಲ್ಲ. ಕೇಳಿದ ಪ್ರಶ್ನೆ ಜನಕ್ಕೆ ಸರ್ ನಿಮ್ಗೆ ಅರ್ಥ ಇಲ್ಲ, ಜನಕ್ಕೆ ಹೊರನೇ ಆಗ್ದಲೇ ನನಗೆ ಅರ್ಥ ಆಗುತ್ತೆ ಎಲ್ಲ. ಜನಕ್ಕೆ ಹೊರನೇ ಆಗ್ದಲೇ ಬಜೆಟ್ ಮಾಡಿದಿರಿ, ಈ ಬ್ಯಾಲೆನ್ಸಿಂಗ್ ಕಷ್ಟ ಆಗಿಲ್ಲ. ನಿನ್ಗೆ ವಯಸ್ಸು ಎಷ್ಟು? ವಯಸ್ಸು ಎಷ್ಟಪ್ಪ ಮತ್ತೆ? ಅಲ್ಲ ಸರ್, ಜನಕ್ಕೆ ಹೊರನೇ ಆಗ್ದಲೇ ಬಜೆಟ್ ಮಾಡಿದಿರಿ. ನಾನು ಇದು 17ನೇ ಬಜೆಟ್ ಮಂಡಿಸಿರೋದು ಕರ್ನಾಟಕ ರಾಜ್ಯದಲ್ಲಿ. ಹೈಯೆಸ್ಟ್ ಬಜೆಟ್ ಮಂಡಿಸಿರೋದು ನಾನೇ. ಇನ್ನೆರಡು ಮಂಡಿಸ್ಬಿಡ್ತೀರಾ? ಹೈಕಮಾಂಡ್ ಅವರು ಅವಕಾಶ ಕೊಟ್ಟರೆ ಮಂಡಿಸ್ತೀನಿ. ಅಲ್ಲ, ನಿಮಗೆ ವಿಶ್ವಾಸ ಇದೆ? ನಿಮಗೆ ವಿಶ್ವಾಸ ಇದೆ? ನನಗೆ ವಿಶ್ವಾಸ ಇದೆ. ಹೈಕಮಾಂಡ್ ಅವರು ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧನಾಗಿದ್ದೀನಿ ಅಂತ. ಯಾಕಂದ್ರೆ 19 ಬಜೆಟ್ ಅನ್ನೋದು ಇಂಪಾರ್ಟೆಂಟ್. ನಿಮ್ಮ 19 ಬಜೆಟ್ ಮಾಡ್ಬೇಕು ಇವಾಗ. ರೆಕಾರ್ಡ್ ಮುರಿಯೋದು ಭಾಳ ಇಂಪಾರ್ಟೆಂಟ್ ಅಲ್ಲ. ಅವಕಾಶ ಜನಗಳಿಗೆ ಅವಕಾಶ ಕೊಟ್ಟರೆ ಮಂಡಿಸ್ತಕ್ಕಂಥ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಸರ್ ನಿಮಗೆ? ನಮ್ಗೆ ಯಾವಾಗಲೂ ವಿಶ್ವಾಸ ಇದ್ದೇ ಇರ್ತದೆ. ಹೈಕಮಾಂಡ್ ಮೇಲೆ ವಿಶ್ವಾಸ ಇಲ್ಲದೆ ಇನ್ಯಾರ ಮೇಲೆ ವಿಶ್ವಾಸ? ನಿನ್ನ ಮೇಲೆ ವಿಶ್ವಾಸ ಇಟ್ಕೊಳ್ಳ. ಜನ ನಿಮ್ ಪರವಾಗಿದ್ದಾರೆ, ಹಂಗಾಗಿ ಜನ ನಿಮ್ಗೆ ಆಶೀರ್ವಾದ ಮಾಡ್ಬಿಟ್ಟಿದ್ದಾರೆ, ಹಂಗಾಗಿ ಇನ್ನೆರಡು ಮಾಡ್ಬಿಡ್ತೀರಾ? ಹೈಕಮಾಂಡ್ ನೀನು ಏನೇ ಪ್ರಶ್ನೆ ಕೇಳಿದ್ರು ಕೂಡ ವಾಸ್ತವ ಬಿಟ್ಟು ಮಾತಾಡಲ್ಲ. ನೀನು ವಾಸ್ತವದಲ್ಲಿ ಕೇಳ್ತೀನಿ. ಅಲ್ಲಲ್ಲ, ಈಗ ಯಾಕಂದ್ರೆ ಮತ್ತೊಂದು ಶುರು ಮಾಡಿದ್ದಾರೆ ಸರ್, ಬಜೆಟ್ ಆದ್ಮೇಲೆ ಬಿಡ್ತಾರಂತೆ, ಯುಗಾದಿ ಆದ್ಮೇಲೆ ಬಿಡ್ತಾರಂತೆ. ಅವ್ರು ಏನಾರ ಹೇಳ್ಕೊಳ್ಳಪ್ಪ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡು ಬಿಡು ಅಂತಂದ್ರೆ ಬಿಡ್ತೀನಿ, ಮುಂದುವರಿರಿ ಅಂತಾರೆ ಮುಂದುವರಿತೀನಿ. ವಿಶ್ವಾಸ ಅಂತಿದೆ? ಎಲ್ಲಿ ಬರ್ದಿದ್ದೀನಿ ಅದನ್ನ? ಇವತ್ತೆಲ್ಲದರಲ್ಲೂ ಎಲ್ಲ ಪೇಪರ್ಲು ಬಂದಿದೆ, ಟಿವಿಗಳು. ಮನ್ರೇಗಾದಿಂದಲೂ ಕೂಡ ಸರ್ಕಾರಕ್ಕೆ ಮತ್ತೆ ಅದು ಹೇಳ್ಬಿಟ್ಬಿಟ್ಟು ಅದು ಅದನ್ನೇ ಹೇಳ್ತಾ ಇರೋದು, ಅದನ್ನ ಕೇಳ್ತಾ ಇದ್ದೀವಿ. ಅಲ್ಲಲ್ಲ ನಾನು ಕೇಳ್ತಾ ಇದ್ದೀನಿ. ನೋಡ್ರಿ, ಪಾಸಿಟಿವ್ ಆಗಿ ಇರೋದು ಬೇರೆ ಪ್ರಶ್ನೆ, ಇವ್ರು ಕೇಳೋ ಪ್ರಶ್ನೆ ಇದೆಯಲ್ಲ. ಕೇಳಿದ ಪ್ರಶ್ನೆ ಜನಕ್ಕೆ ಸರ್ ನಿಮ್ಗೆ ಅರ್ಥ ಇಲ್ಲ, ಜನಕ್ಕೆ ಹೊರನೇ ಆಗ್ದಲೇ ನನಗೆ ಅರ್ಥ ಆಗುತ್ತೆ ಎಲ್ಲ. ಜನಕ್ಕೆ ಹೊರನೇ ಆಗ್ದಲೇ ಬಜೆಟ್ ಮಾಡಿದಿರಿ, ಈ ಬ್ಯಾಲೆನ್ಸಿಂಗ್ ಕಷ್ಟ ಆಗಿಲ್ಲ. ನಿನ್ಗೆ ವಯಸ್ಸು ಎಷ್ಟು? ವಯಸ್ಸು ಎಷ್ಟಪ್ಪ ಮತ್ತೆ? ಅಲ್ಲ ಸರ್, ಜನಕ್ಕೆ ಹೊರನೇ ಆಗ್ದಲೇ ಬಜೆಟ್ ಮಾಡಿದಿರಿ. ನಾನು ಇದು 17ನೇ ಬಜೆಟ್ ಮಂಡಿಸಿರೋದು ಕರ್ನಾಟಕ ರಾಜ್ಯದಲ್ಲಿ. ಹೈಯೆಸ್ಟ್ ಬಜೆಟ್ ಮಂಡಿಸಿರೋದು ನಾನೇ. ಇನ್ನೆರಡು ಮಂಡಿಸ್ಬಿಡ್ತೀರಾ? ಹೈಕಮಾಂಡ್ ಅವರು ಅವಕಾಶ ಕೊಟ್ಟರೆ ಮಂಡಿಸ್ತೀನಿ. ಅಲ್ಲ, ನಿಮಗೆ ವಿಶ್ವಾಸ ಇದೆ? ನಿಮಗೆ ವಿಶ್ವಾಸ ಇದೆ? ನನಗೆ ವಿಶ್ವಾಸ ಇದೆ. ಹೈಕಮಾಂಡ್ ಅವರು ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧನಾಗಿದ್ದೀನಿ ಅಂತ. ಯಾಕಂದ್ರೆ 19 ಬಜೆಟ್ ಅನ್ನೋದು ಇಂಪಾರ್ಟೆಂಟ್. ನಿಮ್ಮ 19 ಬಜೆಟ್ ಮಾಡ್ಬೇಕು ಇವಾಗ. ರೆಕಾರ್ಡ್ ಮುರಿಯೋದು ಭಾಳ ಇಂಪಾರ್ಟೆಂಟ್ ಅಲ್ಲ. ಅವಕಾಶ ಜನಗಳಿಗೆ ಅವಕಾಶ ಕೊಟ್ಟರೆ ಮಂಡಿಸ್ತಕ್ಕಂಥ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಸರ್ ನಿಮಗೆ? ನಮ್ಗೆ ಯಾವಾಗಲೂ ವಿಶ್ವಾಸ ಇದ್ದೇ ಇರ್ತದೆ. ಹೈಕಮಾಂಡ್ ಮೇಲೆ ವಿಶ್ವಾಸ ಇಲ್ಲದೆ ಇನ್ಯಾರ ಮೇಲೆ ವಿಶ್ವಾಸ? ನಿನ್ನ ಮೇಲೆ ವಿಶ್ವಾಸ ಇಟ್ಕೊಳ್ಳ. ಜನ ನಿಮ್ ಪರವಾಗಿದ್ದಾರೆ, ಹಂಗಾಗಿ ಜನ ನಿಮ್ಗೆ ಆಶೀರ್ವಾದ ಮಾಡ್ಬಿಟ್ಟಿದ್ದಾರೆ, ಹಂಗಾಗಿ ಇನ್ನೆರಡು ಮಾಡ್ಬಿಡ್ತೀರಾ? ಹೈಕಮಾಂಡ್ ನೀನು ಏನೇ ಪ್ರಶ್ನೆ ಕೇಳಿದ್ರು ಕೂಡ ವಾಸ್ತವ ಬಿಟ್ಟು ಮಾತಾಡಲ್ಲ. ನೀನು ವಾಸ್ತವದಲ್ಲಿ ಕೇಳ್ತೀನಿ. ಅಲ್ಲಲ್ಲ, ಈಗ ಯಾಕಂದ್ರೆ ಮತ್ತೊಂದು ಶುರು ಮಾಡಿದ್ದಾರೆ ಸರ್, ಬಜೆಟ್ ಆದ್ಮೇಲೆ ಬಿಡ್ತಾರಂತೆ, ಯುಗಾದಿ ಆದ್ಮೇಲೆ ಬಿಡ್ತಾರಂತೆ. ಅವ್ರು ಏನಾರ ಹೇಳ್ಕೊಳ್ಳಪ್ಪ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡು ಬಿಡು ಅಂತಂದ್ರೆ ಬಿಡ್ತೀನಿ, ಮುಂದುವರಿರಿ ಅಂತಾರೆ ಮುಂದುವರಿತೀನಿ. ವಿಶ್ವಾಸ ಅಂತಿದೆ?